ಒಂದು ಚಿಕ್ಕ ಹಕ್ಕಿ ತನ್ನ ಕೊಕ್ಕಿನಿಂದ ಸಮುದ್ರವನ್ನು ಖಾಲಿ ಮಾಡೋಕ್ಕೆ ಪ್ರಯತ್ನಿಸ್ತಾ ಇತ್ತು. ಇನ್ನೊಂದು ಹಕ್ಕಿ ಕೇಳ್ತು, ನೀನೇನು ಮಾಡ್ತಾ ಇದೀಯಾ? ಹಕ್ಕಿ ಕೋಪದಿಂದ ಉತ್ತರ ಕೊಡ್ತು, ಈ ಸಮುದ್ರ ನನ್ನ ಮಕ್ಕಳನ್ನು ಮುಳುಗಿಸಿದೆ, ನಾನು ಇದನ್ನು ಒಣಗಿಸ್ತೀನಿ ಅಂತ. ಎರಡನೇ ಹಕ್ಕಿ ನಗ್ತಾ ಹೇಳ್ತು, ನೀನು ತುಂಬ ಚಿಕ್ಕವಳಾಗಿದೆಯಾ, ಈ ಸಮುದ್ರ ತುಂಬ ದೊಡ್ಡದು, ನೀನಿದನ್ನು ಒಣಗಿಸೋಕೆ ಸಾಧ್ಯ ಇಲ್ಲ ಅಂತ. ಮೊದಲ ಹಕ್ಕಿ ದೃಢವಾಗಿ ಹೇಳ್ತು, ಸಲಹೆ ಕೊಡಬೇಡ, ನನ್ನ ಜೊತೆ ನಿಲ್ಲು ಸಾಕು ಅಂತ. ಈ ಸಂದೇಶ ಎಲ್ಲ ಕಡೆ ಹರಡಿತು. ಒಂದರ ಹಿಂದೆ ಒಂದಾಗಿ ಸಾವಿರಾರು ಹಕ್ಕಿಗಳು ಸೇರಿಕೊಂಡವು. ಅವೆಲ್ಲ ಒಂದೇ ಧ್ವನಿಯಲ್ಲಿ ಹೇಳ್ತಾ ಇದ್ವು, ನಮಗೆ ಸಲಹೆ ಬೇಡ, ನಮಗೆ ಬೆಂಬಲ ಬೇಕು. ಈ ಏಕತೆಯನ್ನು ನೋಡಿ ವಿಷ್ಣುವಿನ ದಿವ್ಯ ವಾಹನವಾದ ಗರುಡ ಕೂಡ ಅಲ್ಲಿಗೆ ಹೋಗೋಕೆ ನಿರ್ಧಾರ ಮಾಡ್ತಾನೆ. ಇದನ್ನು ನೋಡಿದಂಥ ವಿಷ್ಣು ಗರುಡನಿಗೆ, ಗರುಡ, ನೀನು ಹೋದರೆ ನನ್ನ ಕೆಲಸ ನಿಂತು ಹೋಗುತ್ತೆ, ಈ ಹಕ್ಕಿಗಳು ನಿಜವಾಗಿಯೂ ಸಮುದ್ರವನ್ನು ಒಣಗಿಸೋಕೆ ಸಾಧ್ಯನಾ ಅಂತ. ಆಗ ಗರುಡ ಉತ್ತರಿಸ್ತಾನೆ, ಪ್ರಭು, ಸಲಹೆ ಬೇಡ, ಅವರಿಗೆ ಬೆಂಬಲ ಬೇಕು. ಇದನ್ನು ಕೇಳಿಸ್ಕೊಂಡಂಥ ಮಹಾವಿಷ್ಣು ಕೊನೆಯಲ್ಲಿ ಸ್ವತಃ ಸಮುದ್ರವನ್ನು ಒಣಗಿಸೋಕೆ ತಾನೇ ಬರ್ತಾನೆ. ಇದನ್ನು ನೋಡಿ ಸಮುದ್ರ ಭಯಗೊಂಡು ತಕ್ಷಣವೇ ಹಕ್ಕಿಯ ಮಕ್ಕಳನ್ನು ಹಿಂದಿರುಗಿಸಿಬಿಡುತ್ತೆ. ಈ ಕಥೆಯಲ್ಲಿ ನಮಗೆ ಕಾಣಿಸುವಂಥ ಒಂದು ನೀತಿ, ಕಷ್ಟಕರವಾದಂಥ ಕೆಲಸಕ್ಕೆ ಸಲಹೆ ಕೊಟ್ಟರೆ ಅದು ಸಾಧ್ಯ ಆಗೋದಿಲ್ಲ, ಬೆಂಬಲ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಏನಂತೀರಿ? Thank you for watching this video until it is finished. If useful to you guys, please like and share this video. If you have any suggestions for us, leave a message in the comments field. Always support us by clicking the subscribe button, because it means a lot to us. To the next video. See you.